ಹಾಯ್ ಹಲೋ ನಮಸ್ಕಾರ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವೇನು ಅನ್ಕೊಂತಿರ್ಬೋದು ಅಂದ್ರೆ 4 ರೆಸಿಪಿ ಅದಾವು ಪ್ಲಸ್ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗಿರುವಂಥದ್ದು ಒಂದು ಇದ್ರದ್ದು ಐಟಮದ್ದು ಇನ್ಫಾರ್ಮೇಟಿವ್ ವಿಡಿಯೋನೂ ಐತಿ. ಆಮೇಲೆ ಬೇಸಿಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲನೂ ಕೊಡ್ತಾ ಇದ್ದೀನಿ. ಇದು ಈ ಥರ ನಾನು ಶೇಂಗಾ ಹುರ್ಕೊಳಕತ್ತೀನಿ, ಫುಲ್ ಸ್ಲೋ ರೋಸ್ಟ್ ಮಾಡಕತ್ತೀನಿ, ಅಂದ್ರೆ ಫುಲ್ ಒಳಗೆ ತನಕನೂ ಅದು ರೋಸ್ಟಾಗಿ ಕ್ರಂಚಿಯಾಗಿ ಬರ್ತಾವೆ. ಆಮೇಲೆ ಇದು ಬೆಂಡೆಕಾಯಿ ಪಲ್ಯ ಐತಿ ಕಸಾಕತ್ತೀನಿ. ಸೊ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅಂತ ಏನಂತಂದ್ರೆ ಸ್ನ್ಯಾಕ್ಸ್ ಆಗಿರುವಂಥದ್ದು ಅಥವಾ ನಮ್ಗೆ ಯಾವುದಕ್ಕೂ ಎಲ್ಲದಕ್ಕೂ ಯೂಸ್ ಆಗಿರುವಂಥದ್ದು ಅಂತಂದ್ರೆ ಮಖಾನ. ಇದು ನಾವು ಡೆಸರ್ಟಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಹಾಗೇನೂ ಹುರ್ಕೊಂಡು ಅದನ್ನು ಸ್ನ್ಯಾಕಿಂಗ್ ರೂಪ ಥರ ಆಗಿನೂ ತಿನ್ಬೋದು. ಆಮೇಲೆ ಪೋರೇಜ್ ಒಳಗೂ ಹಾಕ್ಬೋದು. ಇದನ್ನು ಒಂದು ಸ್ವಲ್ಪ ಸ್ಲೈಟ್ಲಿ ರೋಸ್ಟ್ ಮಾಡ್ಬೋದು. ಒಂದು 5 ಮಿನಿಟ್ಸ್ ಒಳಗೆ ರೋಸ್ಟ್ ಮಾಡಿದ್ರೆ ಸಾಕು. ಮಖಾನ ಏನಂದ್ರೆ ಫೂಲ್ ಮಖಾನ ಅಂಥೇಳಿ ಅಂತಾರಲ್ಲ, ಅದು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಸಾಲ್ಟ್ ಪೆಪ್ಪರ್ ಪೌಡರ್ ಅಂತಾರಲ್ಲ, ಅದು ಕರಿಮೆಣಸಿನ ಕಾಳು ಪುಡಿ ಅದನ್ನು ಹಾಕ್ಕೊಂಡು ನಾವು ತಿನ್ಬೋದು. ಅಥವಾ ಜೀರಿಗೆ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಆ ಥರದ್ದು ನಮ್ಗೆ ಯಾವ ಥರದ್ದು ಬೇಕಾಗ್ತೈತಿ ನಮ್ಗೆ ಆ ಥರ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಆಮೇಲೆ ಕೀರಲ್ಲಿ ಯಾವ ಥರ ಯೂಸ್ ಮಾಡ್ಕೋಬೋದು ಅಂತಂದ್ರೆ ಅದನ್ನು ನೆನೆಸಿಡ್ಬೇಕು ಸ್ವಲ್ಪ ಹಾಲಲ್ಲಿ ಅಥವಾ ನೀರಲ್ಲಿ. ಆಮೇಲೆ ಅದನ್ನು ಗ್ರೈಂಡ್ ಮಾಡಿ ಕೀರ್ನಲ್ಲಿ ಹಾಕ್ಬೋದು. ಇದು ಫುಲ್ ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ. ಆಮೇಲೆ ಭಾಳ ಚಲೋ ಮತ್ತು ಮಕ್ಕಳಿಗೂ ಕೊಡ್ಬೋದು. ಆಮೇಲೆ ಮತ್ತು ಇದ್ರೊಳಗೆ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಬೋನ್ ಹೆಲ್ತಿಗೂ ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ಹಾರ್ಮೋನಲ್ ಬ್ಯಾಲೆನ್ಸ್ ಮತ್ತು ಫರ್ಟಿಲಿಟಿಗೂ ಎಲ್ಲದಕ್ಕೂ ಚಲೋ. ಇದು ಪ್ಲಾಂಟ್ ಬೇಸ್ಡ್ ನ್ಯೂಟ್ರಿಯೆಂಟ್ಸ್ ಐತಲ್ಲ, ಸೊ ಆಮೇಲೆ ಸ್ಕಿನ್ ಚಲೋ ಆಗ್ತೈತಿ. ಇದ್ರೊಳಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತೈತಿ. ಆಮೇಲೆ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಆಗ್ತೈತಿ. ಆಮೇಲೆ ಡೈಜೆಷನ್ ಕೂಡ ಕರೆಕ್ಟ್ ಆಗ್ತೈತಿ. ಆಮೇಲೆ ಹಾರ್ಟ್ ಹೆಲ್ತಿಗೂ ಭಾಳ ಚಲೋ. ಆಮೇಲೆ ಬ್ಲಡ್ ಶುಗರ್ ಕಂಟ್ರೋಲು ಮಾಡ್ತೈತಿ. ಇದು ಎಲ್ಲ ಬೆನಿಫಿಟ್ಸ್ ಮಖಾನದಲ್ಲಿ ನಾವು ನೋಡ್ಕೋಬೋದು. ಸೊ ನೆಕ್ಸ್ಟ್ ಬರ್ರಿ ನಾ ಏನೇನಂತೇಳಿ ಇಲ್ಲಿದೆಲ್ಲ ಟಿಪ್ಸ್ ಹೇಳ್ಕೊತ ಹೋಗ್ತೀನಿ. ನಾನು ಹುಡುಗರಿಗೆ ಇದು ಟರ್ಮರಿಕ್ ಮಿಲ್ಕ್ ಮಾಡಿಕೊಟ್ಟೆ. ಆಮೇಲೆ ನಾನು ಇವತ್ತು ಕುಡಿದೆ. ಯೂಶ್ವಲಿ ಕುಡ್ದಿರಂಗಿಲ್ಲ, ಬಟ್ ಯಾವಾಗಾರ ಒಮ್ಮೆ ಕುಡಿತೀನಿ. ಆಮೇಲೆ ಈಗ ಶೇಂಗಾ ಹುರ್ಕೊಳಕತ್ತೀನಿ. ಅದು ಬರೋ ತನಕ ಸ್ಲೋ ಹಂಗೆ ಇಟ್ಟು ಹಾಫ್ ಆನ್ ಅವರ್ ಹುರ್ಕೊಂಡಾಯಿತು. ಆಮೇಲೆ ಇದೇನಿತ್ತಲ್ಲ, ಇದು ಶೇಂಗಾ ಮೊದಲು ಹುರಿದಿಟ್ಟಿತ್ತು, ತಂಪು ಬೇರೆ ಐತೆ ನೋಡ್ರಿ. ಸೊ ಅದಕ್ಕೆ ಇದು ಸ್ವಲ್ಪ ಮೆತ್ತಗಾಗಿಟ್ಟಿತ್ತು. ಸೊ ಅದಕ್ಕೆ ಮತ್ತೊಮ್ಮೆ ರೋಸ್ಟ್ ಮಾಡೀನಿ. ಹೀಗೆ ಕಡಾಯಿ ಹೆಂಗೆ ಹಚ್ಕೊಂಡಿರ್ತೀವಲ್ಲ ಅವಾಗ ಎಲ್ಲ ಮಾಡ್ಕೊಂಡು ತಗೊಂಡ್ಬಿಡ್ಬೇಕು. ದಪ್ಪ ಕಡಾಯಿ ಯೂಸ್ ಮಾಡ್ಕೋಬೇಕು. ಆಮೇಲೆ ಎಲ್ಲ 1 ಬೈ 1 ನಮ್ಗೆ ಏನೇನು ರೋಸ್ಟ್ ಮಾಡ್ಕೊಳ್ಳಿರ್ತಾವಲ್ಲ ಅವತ್ತೇ ಮಾಡ್ಕೊಂಬಿಡ್ಬೇಕು. ಸೊ ಅದು ಶೇಂಗಾ ಏನಿತ್ತಲ್ಲ ಸ್ವಲ್ಪ ಮೆತ್ತಗಾಗಿತ್ತು ತಂಪಿಗೆ. ಇದೂ ಎಲ್ಲ ಚಲೋ ಶೇಂಗಾನೇ ಇತ್ತು. ಹುರಿದಿಟ್ಟು ಎಲ್ಲ ಸಿಪ್ಪಿ ತೆಗೆದು ರೆಡಿ ಇಟ್ಟಿದ್ದೆವು ಬಾಕ್ಸ್ ಒಳಗೆ ಡಬ್ಬಿ ಹಾಕಿಟ್ಟು. ಬಟ್ ಅದನ್ನು ಇನ್ನೊಮ್ಮೆ ಸ್ವಲ್ಪ ಸ್ಲೈಟ್ಲಿ ಹುರ್ಕೊಂಡೆ ಒಂದು 5 ಮಿನಿಟ್ಸ್. ಆಮೇಲೆ ನಾ ಇದು ಏನು ಮಾಡ್ಕೊಳಕತ್ತೀನಿ ಅಂತಂದ್ರೆ ಈಗ ಜಸ್ಟ್ ಎಳ್ಳು ಹುರ್ಕೊಂಡಾಯ್ತು, ಈಗ ಕ್ಯಾಶುನೂ ಹುರ್ಕೊಂಡಾಯ್ತು. ಈಗ ಇದು ಪಾಪಿ ಸೀಡ್ಸ್ ಅಂದ್ರೆ ಕಸಕಸೆ ಇರ್ತಾವಲ್ಲ ಅದನ್ನು ಹುರ್ಕೊಳಕತ್ತೀನಿ. 1 ಬೈ 1 ಈ ಥರ ಎಲ್ಲ ಹುರ್ಕೊಂಡು ಇದು ರೆಡಿ ಮಾಡಿಟ್ಟೆ. ಇದು ನಮ್ಮದು ಇವತ್ತಿಂದು ಇದು 1ನೇ ರೆಸಿಪಿ 2ನೇ ರೆಸಿಪಿ. ಆ್ಯಕ್ಚುಲಿ 1ನೇ ರೆಸಿಪಿ ಟರ್ಮರಿಕ್ ಮಿಲ್ಕ್ದು ಫುಲ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಹೇಳ್ತೀನಿ. ಇದು 2ನೇ ರೆಸಿಪಿ ಈಗ ನೋಡ್ಕೊಳ್ಳೋಣ. ಫಸ್ಟಿಗೆ ಇದನ್ನು ಈ ಥರ ಗ್ರೈಂಡ್ ಮಾಡಿಕೊಂಡೆ. ಸ್ಲೈಟ್ಲಿ ಕೋರ್ಸ್ ಪೌಡ್ರ್ ಇರಲಿ, ಫುಲ್ ಪೌಡ್ರ್ ಬೇಡ, ಸ್ವಲ್ಪ ಎಲ್ಲೆಲ್ಲರೆ ಹಂಗೆ ಆ ಥರ ಇರಲಿ, ಭಾಳ ದಪ್ಪಗೂ ಬೇಡ. ಇದು ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ಈ ಥರ ರೆಡಿ ಇಟ್ಕೊತೀವಿ. ಯಾವಾಗ್ಲೂ ಅಡುಗೆಗೆ ಹಾಕಾಕ ಭಾಳ ಚಲೋ. ಗುರೆಳ್ ಪೌಡ್ರನ್ನೂ ಹಾಕ್ತೀವಿ, ಇದನ್ನೂ ಹಾಕ್ತೀವಿ. ಆಮೇಲೆ ಕೊಬ್ಬರಿ ಪೌಡರ್ನೂ ಹಾಕಿರ್ತೀವಿ, ಡ್ರೈ ಕೋಕೋನಟ್ ಪೌಡ್ರ್ ಬರ್ತೈತಲ್ಲ ಅದು. ಸೊ ಇದು ಸ್ವಲ್ಪ ಉಳಿದಿತ್ತು. ಇದನ್ನು ಏನು ಮಾಡಿಬಿಟ್ಟೆ ಅಂದ್ರೆ ಸೆಕೆಂಡ್ನೇದು ಇದು ರೆಸಿಪಿ ಅಂತಂದ್ರೆ ಇದು ಉಂಡೆ ಮಾಡಕತ್ತೀನಿ. ಇದಕ್ಕೆ ಬೆಲ್ಲ ಸೇರಿಸಿದೆ. ಅದನ್ನು ಆರ್ಗ್ಯಾನಿಕ್ ಬೆಲ್ಲ ಅದನ್ನು ಇದು ಮಾಡಿ ಕಟ್ ಮಾಡಿ ಹಾಕಿ ಇದನ್ನು ಉಂಡೆ ಮಾಡಿದೆ. ಇಷ್ಟು ಟೇಸ್ಟಿ ಆಗ್ಯಾವ ಅಂತಂದರೆ ನಾ ಅಂತೂ 2 ಅಲ್ಲೇ ತಿಂದ್ಬಿಟ್ಟೆ. ಫುಲ್ ಅಷ್ಟು ಒಂದು ತಿಂದ ಸಾಕಾಗಲಿಲ್ಲ, ಇನ್ನೊಂದು ತಿಂದ್ಬಿಟ್ಟೆ. ಭಾರಿ ಟೇಸ್ಟಿ ಆಗ್ಯಾವ. ಇದು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಸೊ ಇದು 2ನೇ ರೆಸಿಪಿ ಆಯಿತು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇವು ಶೇಂಗಾನ ಸಿಪ್ಪಿ ಬಿಚ್ಚಿ ಇದು ಮಾಡೋಣಂತ ಶೇಂಗಾ ಚಟ್ನಿ ಮಾಡೋಣ ಇದರದಿಂದ. ಸೊ ಫ್ರೆಶ್ ಹುರ್ಕೊಂಡಾಯ್ತು, ಅದನ್ನೆಲ್ಲ ಸಿಪ್ಪಿ ತೆಗೆದು ರೆಡಿ ಮಾಡಿದೆ. ಈಗ ಕರಿಬೇವಿನ ಸೊಪ್ಪು ಹಾಕಾಕತ್ತೀನಿ. ಇದು ಜಾಸ್ತಿ ಹಾಕಿದರೆ ಭಾಳ ಘಮ ಟೇಸ್ಟಿ ಆಗ್ತೈತಿ. ಆಮೇಲೆ ಸಾಲ್ಟ್ ಹಾಕಾಕತ್ತೀನಿ, ಉಪ್ಪು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಇದು ಅಚ್ಕಾರದ ಪುಡಿ ಹಾಕಾಕತ್ತೀನಿ. ಇದು ಜಾಸ್ತಿನೇ ಹಾಕ್ಕೊಳ್ಳಕತ್ತೀನಿ, ಸ್ವಲ್ಪ ಅಲ್ಲ. ಸೊ ಇದು ಹಾಕೊಂಡಾದ ಕೂಡ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಕತ್ತೀನಿ. ಆಮೇಲೆ ಬೆಳ್ಳುಳ್ಳಿ ಹೆಸರು ಹಾಕ್ಕೊಳಕತ್ತೀನಿ. ಸೊ ಇದನ್ನು ಚೆನ್ನಾಗಿ ಪಲ್ಸ್ ಮೋಡ್ ಒಳಗೂ ಮಾಡ್ಕೊಳ್ಳೋಣ, ಅಂದ್ರೆ ಸ್ವಲ್ಪ ಸಾಫ್ಟ್ ಹಿಂಗೆ ಈ ಥರ ಮೆತ್ತಗೆ ಶೇಂಗಾ ಚಟ್ನಿ ರೆಡಿ ಆಗ್ತೈತಿ.
ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಈಗ ಅಂಥೇಳಿ. ಸೊ ಇದೇ ಥರ ವಿಡಿಯೋಸ್ ನೋಡ್ತಾ ಇರ್ರಿ. ಟರ್ಮರಿಕ್ ಮಿಲ್ಕ್ ರೆಸಿಪಿ ಫುಲ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. 3 ರೆಸಿಪೀಸ್ ಆಯ್ತ ಮೇಲೆ ಮಖಾನದ್ದು ಎಲ್ಲ ಇಂಪಾರ್ಟೆನ್ಸ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ತಿಳ್ಕೊಂಡ್ರಿ. 3 ರೆಸಿಪಿ ಅಂತಂದ್ರೆ ಶೇಂಗಾ ಇದಕ್ಕೆ ಹಾಕೋದಕ್ಕೆ ಪೌಡ್ರ್ ಯಾವ ಥರ ಮಾಡ್ಕೋತೀವಿ ಅಂತದ್ದು, ಶೇಂಗಾ ಚಟ್ನಿ ಮತ್ತು ಆಮೇಲೆ ಉಂಡಿ ಎಲ್ಲ ಥರದ್ದು ಮಿಕ್ಸದ್ದು. ಥ್ಯಾಂಕ್ ಯು. ಇದೇ ಥರ ನೋಡ್ತಾ ಇರ್ರಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್